ಇಲ್ಲಿ ಅಲ್ಲಿ ತುಂಬಾ ದೊಡ್ಡವಿದೆಯಲ್ಲ ಮತ್ತೆ ಇಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ನೋಡಿ ಮೇಲೆ ಎಷ್ಟು ಗೊತ್ತು ಹಾವು ಹೊಟ್ಟೆ ಓಪನ್ ಆಗಿದೆಯಾ ಒಂದು ನಿಮಿಷ ಪಾಪ ಡ್ಯಾಮೇಜ್ ಆಗಿದೆಯಾ ಮತ್ತೆ ಇದು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಪಾಪ ನೋವು ಗೊತ್ತಾಗ್ತಾ ಇದೆ ಪಾಪ ನೋಡಿ ಗೆಳೆಯರೆ ಇದು ಮೀಟರ್ ಬೋರ್ಡ್ ಅಲ್ಲಿ ನುಗ್ಗಿಬಿಟ್ಟು ಹೊಟ್ಟೆ ಚರ್ಮನೇ ಬೇರೆ ಆಗ್ಬಿಟ್ಟಿದೆ ಬಂದ್ರೆ ಮಗು ಪಾಪ ಅದು ಇವಾಗ ಇದನ್ನು ಕಾಪಾಡೋದಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಬಿಡ್ಬೇಕಾಗತ್ತೆ ಅಯ್ಯೋ ದೇವಾ ಎಷ್ಟು ಪಾಪ ಇಷ್ಟು ದೊಡ್ಡ ಹಾವು ಮನೆ ಒಳಗೆ ಹೆಂಗ್ ಬಂತು ಅದು ಅಲ್ಲಿ ಇಲಿಗಳು ಸೇರ್ಕೊಂಡಿದ್ದಾವೆ ತಿನ್ನಕ್ಕೆ ಹೋಗಿದ್ದು ಆದ್ರೂ ಅದು ಇಂಟ್ಲೋ ಹತ್ರ ಇದೆ ಮತ್ತೆ ಮೇನ್ ಸ್ವಿಚ್ ಫುಲ್ ಎಲೆಕ್ಟ್ರಿಸಿಟಿ ಇದೆ ಪಾಪ ಕಣಲೆ ಇನ್ನು ಮುಂದೆ ಬರ್ತಾ ಇದ್ದೇವೆ ಫುಲ್ಲು ಡ್ಯಾಮೇಜ್ ಆಗ್ಬಿಟ್ಟಿದೆ ಪಾಪ ಹಾವು ಸ್ಕಿನ್ ಎಲ್ಲ ಶೀಟ್ಗೆ ಏನಾದ್ರು ಮಾಡೋಕ್ಕಾಗಲ್ವೇನೋ ಶೀಟೇ ಅಯ್ಯೋ ಹೋಗ್ಲಿ ಅದು ಮುಂದಕ್ಕೆ ತೆಗೆದ್ಬಿಡು ಈಗ ಹಿಂದಕ್ಕೆ ತೆಗೆದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತಪ್ಪ ಹಿಂದಕ್ಕೆ ಕೇಳಿದ್ರೆ ಅದು ಡ್ಯಾಮೇಜ್ ಆಗಿರೋದು ಈ ಕಡೆ ಸ್ಕಿನ್ ಬಂದ್ಬಿಡುತ್ತೆ ನಾವು ಹಂಗಲ್ಲ ಬಾಲ ಕಡಿಮೆ ಚಿಕ್ಕದಿದೆ ಇವಾಗ ಹೊಟ್ಟೆ ಭಾಗ ಎಲ್ಲ ಹೋಗ್ಬಿಟ್ಟಿದೆಲ್ಲ ಇಲ್ವಾ ಏನೋ ಮಾಡ್ರಪ್ಪ ಕೆರೆ ಅವನ ಅಯ್ಯೋ ಎಷ್ಟು ಡ್ಯಾಮೇಜ್ ಆಗ್ಬಿಟ್ಟಿದೆ ನನ್ನ ಬಗ್ಗೆ ವಾಸುಕಿ ಅನಂತಶೇಷ ಪದ್ಮನಾಗ ಕಂಬಲಂ ಧಾರ್ಥರಾಷ್ಟ್ರ ಖಾಲಿಯಂ ಶಂಕಪಾಲ ತಕ್ಷಕಂ ವಾಸುಕಿ ಅನಂತಶೇಷ ಪದ್ಮನಾಗ ಕಂಬಲಂ ಧಾರ್ತರಾಷ್ಟ್ರ ಕಾಲಿಯಂ ಶಂಕಪಾಲ ತಕ್ಷಕಂ ಅಷ್ಟು ಆಸೆ ನನಗೆ ಲೈ ಒಂಚೂರು ಎಣ್ಣೆ ಬಿಡೋಣ ಹಾ ಬೆಸ್ಟ್ ಐಡಿಯಾ ಚೂರಲ್ಲ ಸ್ವಲ್ಪ ಜಾಸ್ತಿನೇ ಹಾಕು ಸ್ವಲ್ಪ ಎಣ್ಣೆ ಕೊಡಿ ಹೊಯ್ ಕೆರೆ ಅಷ್ಟು 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 ಆಹಾರದ ಚಿಂತನೆ ನಿನ್ಗೆ ನಿನ್ ಮೈ ಹಾಳು ಮಾಡ್ಕೊಂಡು ಇಲಿಬೇಕು ನಿಂಗೆ ಪಾಪ ಹೌದೌದು ಅಷ್ಟು ಅಷ್ಟು ಕ್ರೇಜ್ ನಿನ್ಗೆ ಇಲಿ ಬುಚ್ಚು ಕೊಬ್ಬು ಜಾಸ್ತಿ ನಿನಗೆ ಹಂಗ್ ಮಾಡಬಾರ್ದಾಗಿತ್ತು ನೀನು ರಿಸ್ಕ್ ತಗೊಂಡು ಇಲ್ಲಿ ಹಿಡಿತೀನ ನೀನು ಲೈ ನೋಡು ನಿನ್ ಗತಿ ಏನಾಗಿದೆ ಇವಾಗ ವಾವ್ ಬರ್ತದೆ ಮತ್ತೆ ಬಾಲ ಇಲ್ಲಿ ಬೇರೆ ಸಿಕ್ಕಾಕೊಂಡಿದೆ ನೋಡು ಡೋರಲ್ಲಿ ತೆಗೆಯೋದು ಭದ್ರ ಡ್ಯಾಮೇಜ್ ಆಗ್ತದೆ ಅಲ್ಲಿ ಇಲ್ಲ ಇನ್ನು ಪ್ರೆಸ್ ಮಾಡಿ ಹಿಡ್ಕೊ ಸುತ್ತಲೂ ಪ್ರೆಸ್ ಮಾಡಿ ಎಲ್ಲೋ ಒಂದು ಕಡೆ ಕಟ್ ಆಗಿದೆ ಅದು ಅಲ್ಲಿ ಕಟ್ಟು ಬ್ಲೇಡ್ ತರ ಅದೇ ಚರ್ಮ ಕಿತ್ಕೊಂಡು ಹೋಗಿರೋದು ಅಥವಾ ಇಲಿ ತಿಂದಿದೆ ಅಲ್ಲಿ ಗಟ್ಟಿ ಆಗ್ಬಿಟ್ಟಿದೆ ಹಿಂದಕ್ಕೆ ಹೋಗಕ್ಕಾಗ್ತಿಲ್ಲ ಮುಂದಕ್ಕೆ ಹಾವಿಗೆ ಇನ್ನೂ ಚಿಕ್ಕ ತೂತಲ್ಲಿ ಹೋಗೋ ಶಕ್ತಿ ಇದೆ ಹಾವು ಪವನಾಹಾರಿ ಅದು ಗಾಳಿ ಜೊತೆ ಆಟ ಆಡುತ್ತೆ ಅದಕ್ಕೆ ಅಣಿಮ ಗರಿಮ ವಿದ್ಯೆಗಳ ಸ್ವಲ್ಪ ಪರಿಚಯ ಇದೆ ಎಷ್ಟು ಬೇಕಾದ್ರೂ ಚಿಕ್ಕದಾಗುತ್ತೆ ಸ್ವಲ್ಪ ದೊಡ್ಡದು ಆಗುತ್ತೆ ಗಾಬರಿ ಆಗಿದೆ ಅಲ್ಲೇನಾ ಮತ್ತೆ ಸಾಧುನೂ ಆಗಿದೆಯಲ್ಲ ಕೋಪ ಇದೆಯಾ ನಿನ್ ನಂಬಿಕೆ ಬರ್ತಾ ಇದೆ ನಿನ್ ಮೇಲೆ ಫುಲ್ ಟ್ರಸ್ಟ್ ಮಾಡಿ ಹೌದೇನೋ ಹೆಂಗ್ ಗೊತ್ತಾಗುತ್ತೋ ನಿಂಗೆ ನೋಡಿ ನಾನು ಇಲ್ಲಿ ಮೂವ್ಮೆಂಟ್ ಜಾಸ್ತಿ ಹಿಡಿದೇ ಇಲ್ಲ ಹೋಲ್ಡ್ ಮಾಡಿಲ್ಲ ಜಸ್ಟ್ ಇದ್ದೀನಿ ಅಷ್ಟೇ ಅಯ್ಯೋ ನನ್ನ ದೇವರು ಅಷ್ಟು ಒಳ್ಳೆ ನೀನು ಅಷ್ಟು ಒಳ್ಳೇದೇನು ನೀನು ಹೆಣ್ಣ ಗಂಡ ಕಡ್ಡಿ ಗಿಡ್ಡಿ ತರ ಬರ್ತಾ ಇದೆ ಇದೆಲ್ಲ ಮತ್ತೆ ಯಾವ್ದು ನಿಮಗೆ ಬಂದ್ಬಿಡೋದು ಸುಮ್ಮನೆ ಓ ಎರಡಿದೆ ಓಲು ಕ್ಲೋಸ್ ಮಾಡಿ ಮೂರಿದೆಯಲ್ಲ ಲಾಸ್ಟ್ ಒಂದಿದೆ ನಮಸ್ತೆ ಗೆಳೆಯರೆ ಇದೊಂದು ನೋಡಿ ನಾ ಬೆಳಗ್ಗೆನೇ ಹೇಳಿದೆ ಹಾವುಗಳನ್ನು ಬದುಕೋಗ್ಬಿಡಿ ಏನು ಮಾಡಲ್ಲ ಇವು ಇಲ್ಲ ಅಂದರೆ ನಮ್ಮ ಬೆಂಗಳೂರು ದುರ್ಗಂಧದಿಂದ ನಾವೆಲ್ಲ ಮರಣಿಸಬೇಕಾಗತ್ತೆ ರೋಗ ರುಜಿನಗಳು ಬಂದು ಅದಕ್ಕೆ ನೋಡಿ ಇಲ್ಲಿ ಹಾವನ ಹೋಮ ಆದಿಗಳನ್ನು ನಾವು ಮಾಡೋದು ನಾಗ ಪೂಜೆಗಳನ್ನು ಮಾಡ್ತೀವಿ ಯಾಕೆಂದರೆ ನಮ್ಮ ಋಷಿಗಳು ಹಾವುಗಳನ್ನು ರಕ್ಷಣೆ ಮಾಡಿ ಅಂತ ಹೇಳೋ ವಿಧಾನ ಅದು ಪಾಪ ಇದು ಎಲೆಕ್ಟ್ರಿಕ್ ಮೀಟ್ರಲ್ಲಿ ಹೋಗಿ ಇದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿದೆ ಇವಾಗ ಇದಕ್ಕೆ ಫಸ್ಟ್ ಏಡ್ ಮಾಡಿ ಸ್ಟಿಚಸ್ ಹಾಕಿ ಕ್ಯೂರ್ ಆದಮೇಲೆ ಒಂದು ವಾರದಲ್ಲಿ ಬಿಟ್ಟುಬಿಡೋಣ ಮತ್ತು ಇದೇ ವಾತಾವರಣದಲ್ಲಿ ಬಿಡೋಣ ತುಂಬ ದೂರ ಬಿಡೋದು ಅದು ಮೋಸ ಆಗುತ್ತೆ ಇದಕ್ಕೆ ಇವಾಗ ಬುದ್ಧಿ ಬಂದಿದೆ ತೂತಲ್ಲಿ ಹೋಗೋಕ್ಕೆ ಹೆದರತ್ತಿದ್ದು ಯಾಕಂದರೆ ಒಂದ್ಸಲ ಡ್ಯಾಮೇಜ್ ಮಾಡ್ಕೊಂಡಿದೆ ಇವಾಗ ಇದು ಗಾಬರಿ ಆಗಿದೆ ಮತ್ತು ಇದು ಕೋಪ ಇಲ್ಲ ಅದಕ್ಕೆ ಇದು
ಕೋಪ ಇಲ್ಲ. ಅದಕ್ಕೆ ನಾವು ರಕ್ಷಣೆ ಮಾಡಿರೋದ್ರ ಅರಿವಿದೆ, ನಾವು ನಮ್ಮ ಮೇಲೆ ನಂಬಿಕೆ ಇದೆ. ಅದ್ರ ಬಾಡಿ ಮೂವ್ಮೆಂಟಲ್ಲೇ ಗೊತ್ತಾಗುತ್ತೆ ನೋಡಿ, ನಮ್ಮ ಮೇಲೆ ನಂಬಿಕೆ ಇದೆ. ಇದೊಂದು ಅದ್ಭುತವಾದ ಕೇರೆ ಹಾವು. ಇದನ್ನು ರಕ್ಷಣೆ ಮಾಡ್ತೀವಿ. ದಯವಿಟ್ಟು ನೀವು ನಿಮ್ಮ ಮನೆಗಳ ಹತ್ರ, ನಿಮ್ಮ ಮನೆ ಒಳಗೇನಾದರೂ ಹಾವು ಬಂದರೆ ಮಾತ್ರ ನೀವು ರೆಸ್ಕ್ಯೂ ಟೀಮ್ನ ಕರೀರಿ. ಹೊರಗಡೆ ರೋಡಲ್ಲಿ ಮತ್ತು ಪಕ್ಕದ ಸೈಟಲ್ಲಿ ಎಲ್ಲ ಇದ್ದರೆ ಬದುಕೋಗಿ ಬಿಟ್ಬಿಡಿ. ಅವಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ನೋಡಿ, ಇವಾಗ ಕ್ಯೂರ್ ಮಾಡಬೇಕಾಗಿ ಬಂದಿದೆ. ಪಾಪ ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ. ನಾವು ಕರೋನಾ ಟೈಮಲ್ಲಿ ನಮ್ಮ ಮಗುಗೆ ಸುಮಾರು 21 ಸ್ಟಿಚಸ್ ಆಗುವಷ್ಟು ಕಾಲು ಕಟ್ಟಾಗಿತ್ತು. ಕರೋನಾ ಟೈಮಲ್ಲಿ ಆಚೆ ಹೋಗೋಂಗಿರಲಿಲ್ಲ. ಆವಾಗ ನಾವು ನಾವು ಯಂತ್ರ ಮಾಡೋ ಫ್ಯಾಕ್ಟ್ರಿಲಿ ಫೆವಿಕ್ವಿಕ್ ಯೂಸ್ ಮಾಡ್ತೀವಿ. ನಾವೆಲ್ಲ ವರ್ಕರ್ಸು ನಾವೆಲ್ಲ ಕೈಗೆಲ್ಲ ಫೆವಿಕ್ವಿಕ್ ಮೆತ್ಕೊಂಡಾಗ ಎಷ್ಟೋ ಸಲ ಬಾಯಲ್ಲೂ ಹೋಗುತ್ತೆ. ಅದು ಎಡಿಬಲ್ ಅಲ್ಲ ಅಂತ ತಿಳ್ಕೊಂಡು ಆ ಸ್ಟಿಚಸ್ನ ನಾವು ಮೆತ್ತಿದ್ವಿ. ಅದು ತುಂಬ ಚೆನ್ನಾಗಿ ಕ್ಯೂರ್ ಆಗೋಯಿತು. ಹಾಗಾಗಿ ನಾವು ಈ ಹಾವಿನ ಮೇಲೆ ಆ ಫೆವಿಕ್ವಿಕ್ ಹಾಕಿ ಹೀಲ್ ಮಾಡೋಕ್ಕೆ ಹೊರಟಿದ್ವಿ. ತುಂಬ ನಾಜೂಕಾದ ಎಕ್ಟೋಡರ್ಮು ಸ್ಟಿಚಸ್ಗೂ ನಿಲ್ತಾ ಇಲ್ಲ ಇದು. ಈ ಟೈಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗಿದೆ. ಹಾಗಾಗಿ ಫೆವಿಕ್ವಿಕ್ನ ಬಳಸ್ತಾ ಇದ್ದೀವಿ. ವೈದ್ಯೋ ನಾರಾಯಣೋ ಹರಿ ಫೆವಿಕ್ವಿಕ್ನ ಬಳಸ್ತಾ ಇದ್ದೀವಿ. ಇದು ಚೇತರಿಸ್ಕೊಳ್ಳಿ ಅನ್ನೋ ಒಂದು ಗೌರವದೊಂದಿಗೆ ಬನ್ನಿ ಮಾಡೋಣ. ಇವಾಗ ನಮ್ಮ ಉರಗ ರಕ್ಷಾ ಹುಡುಗರು ಇದನ್ನು ಕ್ಯೂರ್ ಮಾಡ್ತಾರೆ. ತುಂಬ ಡ್ಯಾಮೇಜ್ ಆಗಿದೆ. ಅವ್ರ ಮನೆ ಎಲೆಕ್ಟ್ರಿಕ್ ಬೋರ್ಡಲ್ಲಿ ಹೋಗಿ ತನ್ನ ಸ್ಕಿನ್ನೇ ಕಳ್ಕೊಂಡ್ಬಿಟ್ಟಿದೆ ಮಗು. ಇದು ನೀವೆಲ್ಲ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಬನ್ನಿ. ಫಸ್ಟ್ ಚಿಕ್ಕದನ್ನು ಮಾಡೋಣ. ಸ್ವಲ್ಪ ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತಂದ 3 ಸ್ಕಿನ್ ಲೇಯರ್ಸ್ ಇರುತ್ತೆ ಹಾವಿಗೆ. ಕೆಲವು ಇವುಗಳಿಗೆ ಎಕ್ಟೋಡರ್ಮ್, ಎಂಡೋಡರ್ಮ್ ಅಂತಿರುತ್ತೆ, ಮೀಸೋಡರ್ಮ್ ಇರೋದಿಲ್ಲ. ನೋಡೋಣ, ಆದಷ್ಟು ನಾವು ಒಂದು ಉರುಗ ರಕ್ಷೆಯನ್ನು ಮಾಡೋಣ. ಭಗವಂತನ ಆಶೀರ್ವಾದ ಇರಲಿ. ವಾಸುಕಿ ಅನಂತ ಶೇಷ ಪದ್ಮ ನಾಗ ಕಂಬಲಂ ಧಾರ್ತರಾಷ್ಟ್ರ ಕಾಲಿಯಂ ಶಂಖಪಾಲ ತಕ್ಷಕಂ. ತುಂಬ ಪ್ರೀತಿಯಿಂದ ಉರುಗಗಳನ್ನು ಮುಟ್ತಾನೆ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ನಾವು, ದೇವರಾಜ ಒಂದು ಕೆರೆ ಹಾವು ಮರಿನ ಬಿಡಿಸ್ದ ಗಮ್ಮಿಂದ. ಅದೇ ನಾಜೂಕಾದ ಕೈಗಳಲ್ಲಿ ಇವತ್ತು ಮಾಡ್ತಾನೆ. ನೀಟಾಗಿ ಮಾಡ್ಕೊಂಬರ್ತೀವಿ ನೋಡಿ ನಾವು. ಸ್ಮೂತ್ ನಿಮಿಷ ಅಲ್ಲಿಗೆ ಹಾಕಿ ಸಾಕು. ಅಹೋರಾತ್ರ ಇದನ್ನು ಫಸ್ಟ್ ತನ್ನ ಮಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಅವತ್ತು 21 ಸ್ಟಿಚಸ್ ಹಾಕಬೇಕಾಗಿದ್ದು ವೂಂಡು ಹೀಲ್ ಆಗೋಯ್ತು. ಲೂಯಿಸ್ ಪ್ಯಾಸ್ಚರ್ನಂತೆ ಇವತ್ತು ದೇವರು ಪ್ರಾಣಿ ಪಕ್ಷಿಗಳ ಮೇಲೆ ಕೂಡ ಅಪ್ಲೈ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಮೆತ್ಕೊಂಡ್ಬಿಡ್ತು. ಯಾವ ಸ್ಟಿಚಸ್ಸು ಬೇಕಾಗಿಲ್ಲ. ಸ್ಟಿಚಸ್ಸಿಂದ ನೋವು ಆಗುತ್ತೆ ಹಾವಿಗೆ ನೋಡಿ. ಸ್ಮೂತ್ ಗ್ಯಾಪಲ್ಲಿ ಹಾಕಿ, ಈ ಕಡೆ ಗ್ಯಾಪಲ್ಲಿ ಸೆಂಟ್ರ್ ಅಲ್ಲ, ಸ್ವಲ್ಪ ಹಾಕಿ ಸರ್. ಮತ್ತು ಅದಕ್ಕೆ ತುಂಬ ತಂಪಾಗೂ ಇರುತ್ತೆ ಹಾವು, ಬಿಟ್ಕೊಳ್ಳಲ್ಲ ಬಿಡಿ ಅದು. ಹಂಗೆ ನಿಧಾನಕ್ಕೆ ಬನ್ನಿ. ಆ ಎಲೆಕ್ಟ್ರಿಕ್ ಬೋರ್ಡಲ್ಲಿ ಹಂಗೆ ಪ್ರಾಣ ಬಿಟ್ಬಿಡ್ತಾ ಇತ್ತು ಈ ಹಾವು. ತುಂಬ ಒಳ್ಳೆಯ ಹಾವು. ಈ ಕೆರೆ ಹಾವುಗಳು ಬೆಂಗಳೂರಿನ ಇಲಿಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ. ಆದರೆ ಎಷ್ಟಂದರೆ ಒಂದು ಕೆರೆ ಹಾವು 15 ದಿವಸಕ್ಕೆ ಒಂದು ಇಲಿ ತಿನ್ನೋದಷ್ಟೇ. ಆ್ಯಕ್ಚುಲಿ ಹಾವುಗಳ ಕೆಲಸ ಭೂಗರ್ಭಕ್ಕೆ ನೀರು ಬರೆಸೋದು. ಪೈಪ್ಲೈನ್ಸ್ ಎಲ್ಲ ಮಾಡಿ ಹೋರಾಡಿ ಭೂಮಿನ ಸಡಿಲಗೊಳಿಸಿ ಅಷ್ಟೇ. ಈ ಇಲಿಗಳನ್ನು ಕೂಡ ಜಾಸ್ತಿ ಡ್ಯಾಮೇಜ್ ಮಾಡಲ್ಲ ಇದು. 15 ದಿವಸಕ್ಕೆ ಒಂದು ಇಲಿ ತಿನ್ನೋದಷ್ಟೇ. ಸುಮ್ಮನೆ ಇಲಿಗಳಿಂದ ಬೀಳಲ್ಲ ಇದು. ನೋಡಿ, ಇವಾಗ ಒಂದು ಗಾಯ ವಾಸಿ ಮಾಡಿದ್ವಿ. ಸರಿಯಾಗಿ ಮೆತ್ಕೊಂಡು ಹೋಗ್ಬಿಡ್ತು. ಇವಾಗ 2ನೇ ಕಟ್.
ಅಲ್ಲಿ ಸ್ವಲ್ಪ ಹಾಕು. ಅಷ್ಟೇ. ವಾವ್, ನೋಡಿ ಇದು. ಇವಾಗ ನಾವು ಇದಕ್ಕೆ ಕ್ಯೂರ್, ಎಷ್ಟು ದೊಡ್ಡ ಇದು ಕ್ಯೂರ್ ಮಾಡೋದೇ ದೊಡ್ಡ ವಿಶೇಷ ವಿಚಾರ. ಬನ್ನಿ. ನಮಸ್ತೆ ಗೆಳೆಯರೆ. ಇದೊಂದು ಅದ್ಭುತವಾದ ಸೇವೆ. ಇವು ನಮ್ಮ ಸೇವೆ ಮಾಡ್ತಾಯಿದೆ. ಭೂಮಿಗೆ ಮಳೆ ಬರೋದಕ್ಕೆ ಹಾವುಗಳೇ ಕಾರಣ. ಅಂಥ ಹಾವುಗಳ ಸೇವೆ ಮಾಡೋದು ಭಗವಂತನ ಸೇವೆ ಮಾಡೋದಂಗೆ. ಸರ್ವಭೂತಾನಿ ಕೌಂತೆಯ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿಷ್ಣು, ಶ್ರೀ ಮಹಾವಿಷ್ಣು ನನ್ನನ್ನು ಪೂಜೆ ಮಾಡೋದು ಎಷ್ಟು ಪವಿತ್ರನೋ ಎಲ್ಲ ಜೀವರಾಶಿಗಳ ಪೂಜೆ ಮಾಡೋದು ಅಷ್ಟೇ ಪವಿತ್ರ. ದಯವಿಟ್ಟು ನೀವು ನನ್ನನ್ನು ಪೂಜೆ ಮಾಡಬಹುದು, ಇಲ್ಲಾಂದರೆ ಜೀವರಾಶಿಗಳನ್ನ ಪೂಜೆನೂ ಮಾಡ್ಬೋದು, ನಿಮ್ಮ ಪೂರ್ವಜರನ್ನು ಮಾಡ್ಬೋದು, ದೇವತೆಗಳನ್ನು ಮಾಡ್ಬೋದು, ಏನೋ ಒಂದು ಮಾಡ್ತಾಯಿರಿ ಅಂತ ಹೇಳ್ತಾರೆ. ಅಷ್ಟೇ ಪುಣ್ಯ ಬರುತ್ತೆ. ಪುಣ್ಯ ಬರುತ್ತೆ ಅಂತ ಮಾಡಬಾರ್ದಷ್ಟೇ, ಮಾಡ್ತಾ ಹೋಗಬೇಕು ನಾವು ಒಳ್ಳೆ ಕೆಲಸಗಳನ್ನ. ಈ ಗಾಯನ ಕ್ಯೂರ್ ಮಾಡೋದು ತುಂಬ ಕಷ್ಟ ಇದೆ. ನೋಡ ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಬಿಡ್ತಲ್ಲೇನಾ ಕತ್ತೆ. ಏನು ಅಂದ್ಕೊಂಡಿದ್ಯಾ ನೀನು? ಯಾವ ಡಾಕ್ಟ್ರುಗಳಿಗೆ ಹೇಳಿದ್ರೆ ಅವ್ರು ನಂಬೋದಿಲ್ಲ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಅಡೆಹೆಸಿವ್ ಫಾರ್ ಕ್ಯೂರಿಂಗ್ ಬಿಕಾಸ್ ಇಟ್ಸ್ ಎ ಎಡಿಬಲ್. ಆದರೆ ಇದಕ್ಕಿಂತ ಒಳ್ಳೆಯ ಅಡೆಹೆಸಿವ್ ಅಮೇರಿಕನ್ ಡಾಕ್ಟರ್ಸು, ಜಪಾನು, ಲಂಡನ್ನು, ಯುರೋಪಲ್ಲಿ ಬಳಸ್ತಾ ಇದ್ದಾರೆ. ಬೋನ್ಸ್ ಕೂಡ ಜಾಯಿಂಟ್ ಮಾಡುತ್ತೆ. ಏನಪ್ಪಿ? ಬೋನ್ಸ್ ಕೂಡ ಜಾಯಿಂಟ್ ಮಾಡ್ತಾರೆ. ಆದರೆ ಇದು ಯಾಕೆ ನಮ್ಮ ದೇಶದಲ್ಲಿಲ್ಲ ಅಂದರೆ ಅದು 300 ರೂಪಾಯಲ್ಲಿ ಜಾಯಿಂಟ್ ಮಾಡಿಬಿಡುತ್ತೆ. ಒಂದು 50,000 ರೂಪಾಯಿ ಬಿಲ್ಲು ಉಳಿಸ್ಬಿಡುತ್ತೆ. ಅದಕ್ಕೆ ಎನ್ಕರೇಜ್ ಮಾಡಲಿಲ್ಲ ಅದನ್ನು ನಮ್ಮ ಭಾರತ ದೇಶದಲ್ಲಿ. ಆ ಅಡೆಸಿವ್ ಸಿಗುತ್ತೆ ವಿದೇಶಗಳಲ್ಲಿ, ಅದು ತೊಗೊಂಬನ್ನಿ. ಇದು ತುಂಬ ಬಿಗ್ ಡ್ಯಾಮೇಜ್ ಪಾಪ. ಮೀಟ್ರ್ ಬೋರ್ಡಲ್ಲಿ, ನಿಮ್ಮ ಮನೆ ಮೀಟ್ರ್ ಬೋರ್ಡ್ಗಳಲ್ಲಿ ನಿಮ್ಮ ಮನೆ ಸುತ್ತಲೂ ಹಾವುಗಳಿದ್ರೆ ಅದಕ್ಕೆ ಹೋಲ್ಸ್ ಇರುತ್ತೆ ಪೈಪ್ ವೈರಿಂಗ್ಗೋಸ್ಕರ. ಅದನ್ನು ನೀವು ಮುಚ್ಚಿಬಿಡಿ, ಇಲ್ಲಾಂದರೆ ಇಂಥ ಡ್ಯಾಮೇಜಸ್ ಆಗುತ್ತೆ ಹಾವುಗಳಿಗೆ. ಕೆರೆ ಹಾವು. ನಮ್ಮ ಹುಡುಗರು ನೋಡಿ, ಒಂದು ಚೂರು ಭಯ ಇಲ್ಲ, ಅದಕ್ಕೆ ಕಟ್ಟಿಲ್ಲ ಪಾಪ. ಅದು ಇವತ್ತು ಸ್ಮೂತಾಗಿ ಹಾಕ್ಕೊಂಡು ಬಾ ಮೇಲಿಂದ. ನಮ್ಮ ಇನ್ನೊಬ್ಬ ಹುಡುಗ ನಂಬಲೇ ಇಲ್ಲ. ನಮ್ಮ ದೇವರಾಜ ಅವನ ಮೇಲೆ ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡ್ಕೊಂಡಿದ್ದ. ಕೈ ಕಟ್ಟಾದಾಗ ಫೆವಿಕ್ವಿಕ್ ಹಾಕ್ಕೊಂಡು ಕ್ಯೂರ್ ಮಾಡ್ಕೊಂಡಿದ್ದ. ಅದಕ್ಕೆ ಅವನಿಗೆ ಫುಲ್ ನಂಬಿಕೆ, ನಮ್ಮ ದೇವರಾಜನಿಗೆ ಇದರಿಂದ ವಾಸಿ ಆಗುತ್ತೆ ಅನ್ನೋ ನಂಬಿಕೆ. ಬನ್ನಿ, ನಮಗಂತೂ ನಾವು ಫುಲ್ ನಮ್ಮ ಮಕ್ಕಳ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿಬಿಡ್ತೀವಿ. ಓಕೆ, ಬಾ ಹಾಕೊಂಬಾ. ಹೆಂಗೋ ನಂಬಲಿಲ್ಲ ನೋಡಿ ನೀನು. ಹೆಂಗಿದೆ ಅದು? ಯಾವ ಸ್ಟಿಚಸ್ಸಿಂದ ನೋವಾಗುತ್ತೆ ಮತ್ತು ಕಟ್ಟಾಗಿ ಹೋಗ್ಬಿಡುತ್ತೆ, ಹಾವು ಸತ್ತು ಹೋಗುತ್ತೆ. ಇದರಿಂದ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ. ನಾವು ನಮ್ಮ ಮಗಳ ಮೇಲೆ ಹಾಕೋಕ್ಕೆ ಮುಂಚೆ ನಾನು ಅಡೆಹೆಸಿವ್, ಇದು ಫೆವಿಕ್ವಿಕ್ ಎಡಿಬಲ್ ಅಂತ ಬರೆದಿದ್ರು. ಯಾಕಂದರೆ ಯೂಶ್ವಲಿ ವರ್ಕರ್ಸ್ ಬಾಯಿಗೆಲ್ಲ ಕಣ್ಣಿಗೆಲ್ಲ ಹಾಕ್ಕೋತಾ ಇರ್ತಾರೆ. ಆದ್ದರಿಂದ ನಾನಾದರೂ ಒಂದು ಕೆಲವು ಕಾರ್ಪೆಂಟರ್ಸ್ನ ಕೇಳಿದೆ, ಹೆಂಗಂದರೆ ಸರ್ ನಾವೆಲ್ಲ ತಿಂದಿದ್ದೀವಿ, ಏನಾಗಲ್ಲ ಅಂದರು. ಹಂಗೆ ನೋಡಿ, ಇವಾಗ ಈ ಹಾವು ನೋವು ಗೊತ್ತಾಗಬಾರ್ದು ಅಂತ ನಾವು ಸಂಮೋಹನ ಮಾಡಿದ್ದೀವಿ. ಸಂಮೋಹನಕ್ಕೊಳಗಾಗಿದೆ. ಇದು ಇವಾಗ ನಡಗೋದಿಲ್ಲ, ಅದಕ್ಕೆ ನೋವು ಕೂಡ ಗೊತ್ತಾಗೋದಿಲ್ಲ ನಾವು ಮಾಡೋ ಟ್ರೀಟ್ಮೆಂಟ್ದು. ಇವಾಗ ಅದು ಪೂರ ಸಂಮೋಹನ ಒಳಗಾಗಿದೆ. ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ಧಾರ್ತರಾಷ್ಟ್ರಕಾಲಿಯಂ ಶಂಖಪಾಲ ತಕ್ಷಕಂ. ಈ ವಿಚಾರ, ಈ ಮಂತ್ರಕ್ಕೆ ಅದು ಸಂಮೋಹನಗೊಳ್ಳುತ್ತೆ. ಹಾಗಂತ ನೀವು ಯಾರು ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬ ರಿಸ್ಕಿ ಜಾಬು, ಇದಕ್ಕೆ ಅನುಭವ ಬೇಕು. ಬಟ್ ಇವಾಗ ನಾವು ಅದಕ್ಕೆ ಆಲ್ಮೋಸ್ಟ್ ಸರ್ಜರಿನೂ ಅವಾಯ್ಡ್ ಮಾಡಿದ್ದೀವಿ, ಸ್ಟಿಚಸ್ ಹಾಕಿ ನೋವು ಮಾಡೋದು ಅವಾಯ್ಡ್ ಮಾಡಿದ್ದೀವಿ, ಚುಚ್ಚುಗಳು ನಾವು ಇವಾಗ ಫೆವಿಕ್ವಿಕ್ಕಿಂತ ಇದನ್ನು ಹೀಲ್ ಮಾಡ್ತಾಯಿದ್ದೀವಿ. ಆದರೂ ಅದಕ್ಕೆ ಸ್ವಲ್ಪ ಚೇತರಿಸ್ಕೊಂಡ್ಬಿಟ್ಟಿದೆ ಅರ್ಧ. ಇವಾಗ ಇನ್ನೊಂದು ಗಾಯಕ್ಕೆ ಹಾಕಬೇಕು, ಇವಾಗ ಹಾಕ್ತಾಯಿದ್ದೀವಿ. ಇರಿ, ಸಂಮೋಹನಕ್ಕೊಳಗಾಗಿದೆ ಸ್ವಲ್ಪ. ಅದು ಇವಾಗ ಸ್ಟನ್ ಆಗಿದೆ. ಅದು ಇವಾಗ ನಾವು ಫೆವಿಕ್ವಿಕ್ ಹಾಕಿರೋದು ನಾವು ಸರಿ ಮಾಡೋಣ. ಇವಾಗ ಅದು ಕ್ಯೂರ್ ಆಗಲಿ ಸ್ವಲ್ಪ ಹೊತ್ತು.
ಇದು ಇದಕ್ಕೆ ರಭಸ ಜಾಸ್ತಿ ಇರುತ್ತೆ ಕೆರೆ ಹಾವು ನಾಗರ ಹಾವುಗಿಂತ. ಅದು ಹೋಗ್ಲೂಬೋದು, ಹಾಗೇನೂ ಇರ್ಬೋದು. ಫೆವಿಕ್ವಿಕ್ ಮಾಡಿದವರಿಗೆ, ಸೈಂಟಿಸ್ಟ್ಗೆ ಶತಕೋಟಿ ನಮನಗಳು. ಇದೊಂದು ಇವತ್ತು ಒಂದು ಮಿರಾಕ್ಯುಲಸ್ ಕೆಲಸ ಮಾಡಿದೆ. ನಮ್ಮ ಹಾವಿಗೆ ಕಡಿಮೆ ಅಂದರೆ ನಾವು ಒಂದು 20 ಸ್ಟಿಚ್ ಹಾಕಬೇಕಾಗಿತ್ತು. ಆದರೂ ಕೂಡ ಸ್ನೇಕದು ಸ್ಕಿನ್ ಇದೆಯಲ್ಲ ಅದನ್ನು ಸರಿಪಡಿಸೋದು ಕಷ್ಟ. ನಾವು ಈ ಡಿಸಿಷನ್ ತೊಗೊಂಡಿದ್ದೀವಿ. ಇದಕ್ಕೆ ನಾವು ನಮ್ಮ ಮಕ್ಕಳನ್ನೇ ಮೊದಲು ಪರೀಕ್ಷೆಗೊಳಪಡಿಸಿದ್ದೀವಿ. ನಮ್ಮ ದೇವರಾಜ ಅವನನ್ನೇ ಪರೀಕ್ಷೆಗೊಳಪಡಿಸಿ ಅವನ ಕೈಗಾದ ಗಾಯಕ್ಕೆ ಫೆವಿಕ್ವಿಕ್ ಬಳಸ್ಕೊಂಡಿದ್ದ. ಅದು ಎಡಿಬಲ್ಲು. ಅದನ್ನು ಮಾಸ್ಟರ್ ಕಂಪನಿಯವರು ಒಂದು ವೇಳೆ ವರ್ಕರ್ಸ್ ಬಾಯಿಗೆ ಹೋದ್ರು ಕಣ್ಣಿಗೆ ಹೋದ್ರು ತೊಂದರೆ ಆಗಬಾರ್ದು ಅಂತಲೇ ಮಾಡಿರೋದು. ಹಾಗಾಗಿ ನಾವು ಬಳಸಿದ್ವಿ. ನೋಡಿ, ಆ್ಯಕ್ಟಿವ್ ಆಗಿಬಿಡ್ತು ನಮ್ಮ ಹಾವು. ತುಂಬ ನಾರ್ಮಲ್ ಆಗೋಯ್ತು. ನೋಡಿ ಪ್ರಾಣಿಗಳು ಎಷ್ಟು ಬೇಗ ಚೇತರಿಸ್ಕೊಳ್ಳುತ್ತೆ. ಹಾಂ, ಕುಡಿತಾ ಇದೆ. ನೀರು ಗಾಳಿ ಅಂದರೆ ಹುಚ್ಚು ಅದಕ್ಕೆ. ಏ ಹಿಂಸೆ ಮಾಡ್ಬಿಡೋದು ಇವು. ಬಿಟ್ಬಿಡು ಇವಾಗ ಹಾಕು ನೀರು. ಹೋಗ್ಲಿ ಬಿಡು, ಅದು ಕುಡಿಯೋದು. ಸ್ವಲ್ಪ ಹೊತ್ತು ಬಿಟ್ಬಿಡಿ ದೂರಕ್ಕೆ. ಓವರ್ಫ್ಲೋ ಆಗುತ್ತೆ. ಹಾಂ, ಬಿಡಿ. ನೀರಿಗಿಂತ ದೊಡ್ಡ ಔಷಧಿ ಇಲ್ಲ ಹಾವಿಗೆ. ನೀರಿಗಿಂತ ದೊಡ್ಡ ಔಷಧಿ ಇಲ್ಲ. ಗಾಳಿಗಿಂತ ದೊಡ್ಡ ಆಹಾರ ಇಲ್ಲ ಹಾವಿಗೆ. ಅದಕ್ಕೆ ಅದನ್ನು ಪವನಾಹಾರಿ ಅಂತ ಕರೀತಾರೆ. ಬರೀ ಗಾಳೀಲಿ ವರ್ಷಗಟ್ಟಲೆ ಬದುಕಿರುತ್ತೆ ಹಾವು, ಆಹಾರ ಇಲ್ಲದೆ. ಅದಕ್ಕೆ ಪವನಾಹಾರ ಅಂತ ಕರೀತಾರೆ. ಗಾಳಿ ಆಹಾರ, ವಾತಾಹಾರ ಅಂತ ಕರೀತಾರೆ ಹಾವನ್ನ. ಎಲ್ಲ ಹಾವುಗಳು ಅಷ್ಟೆ. ಗಾಳಿಯೇ ಆಹಾರ, ನೀರೇ ಔಷಧಿ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಹಾಕಿದ ತಕ್ಷಣ ಕುಡಿತು. ಒಳ್ಳೆಯದಾಗಲಿ. ಇವತ್ತಿಗೆ ನಾವು ಒಂದು ಒಳ್ಳೆ ಬ್ಯೂಟಿಫುಲ್ ಟಾಸ್ಕ್ ಮಾಡಿದ್ವಿ. ಅದರ ಮೈಮೇಲಾಗಿದ್ದ ಸಾವಿನ ಮರಣದ ಅಂಚಿನ ಗಾಯಗಳಿಂದ ಫೆವಿಕ್ವಿಕ್ ಅವರ ದೆಸೆಯಿಂದ ಕಾಪಾಡಿದ್ವಿ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ. ಧನ್ಯವಾದ. ಅಹೋರಾತ್ರ. ಉರಗರಕ್ಷ. ಸ್ನೇಹಿತರೆ, ಏನು ನಿನ್ನೆ ಇದು ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗಿತ್ತು. ಇದಕ್ಕೆ ಫೆವಿಕ್ವಿಕ್ ಹಾಕಿ ಇದು ನೋಡಿ, ಇದು ಜಾಗ ನೋಡಿದ ತಕ್ಷಣ ತುಂಬ ಆ್ಯಕ್ಟಿವ್ ಆಗ್ತಾ ಇದೆ ಹೋಗಲಿಕ್ಕೆ. ಫಾರೆಸ್ಟ್ಗೆ ಬಂದಿದ್ದೀವಿ ರಿಲೀಸ್ ಮಾಡೋದಕ್ಕೆ. ರಿಲೀಸ್ ಮಾಡೋಣ. ಹಾವು ಕೂಡ ತುಂಬ ಹೆಲ್ತಿಯಾಗಿದೆ. ನೀವು ನೋಡ್ತಾ ಇದ್ದೀರಾ. ನಿನ್ನೆ ಇದ್ದಿದ್ದಂಥ ಕಂಡೀಷನ್ಗೂ ಇವತ್ತಿಗೂ ತುಂಬ ಚೇತರಿಸ್ಕೊಂಡಿದೆ. ಫೆವಿಕ್ವಿಕ್ ಹಾಕಿ ಸ್ಕಿನ್ನೆಲ್ಲ ಇದು ಸರಿ ಆದಮೇಲೆ ಡ್ಯಾಮೇಜಸ್ ಎಲ್ಲ ಕೂಡ್ಕೊಂಡಿದೆ ತುಂಬ ಚೆನ್ನಾಗಿ. ಫೆವಿಕ್ವಿಕ್ ಹಾಕಿದ ಉದ್ದೇಶ ಏನು ಅಂದರೆ, ಮೊದಲು ನಮ್ಮ ಕೈಗೆಲ್ಲ ಗಾಯ ಆದಾಗ ನಾವು ಬಳಸಿದ್ದೀವಿ. ಸ್ಕಿನ್ ದೂರ ಆದಾಗ ಅದನ್ನು ಹತ್ತಿರ ಮಾಡಿ ಫೆವಿಕ್ವಿಕ್ ಆದಾಗ ಚೆನ್ನಾಗಿ ಅಂಟ್ಕೊಂಡಿದೆ. ಮಾರ್ಕ್ ಕೂಡ ಆಗಿಲ್ಲ, ಅಷ್ಟು ನೀಟಾಗಿ ವಾಸಿಯಾಗಿದೆ. ಇದಕ್ಕೂ ಅದೇ ಮಾದರಿಯಲ್ಲಿ ಪ್ರಯತ್ನ ಮಾಡಿ ನೋಡಿದ್ವಿ. ತುಂಬ ಚೆನ್ನಾಗಿ ಕ್ಯೂರ್ ಆಗಿದೆ. ರಾತ್ರಿ ಎಲ್ಲ ಅಬ್ಸರ್ವೇಷನಲ್ಲಿ ಇಟ್ಟಿದ್ವಿ. ರಾತ್ರಿ 2 ಸತಿ ಅದು ಏನು ಅದು ಬುಟ್ಟಿಯಲ್ಲಿ ಹಾಕಿದ್ವಿ ಬ್ಯಾಸ್ಕೆಟಲ್ಲಿ, ಅದರಿಂದ ಹೊರಗಡೆ ಕೂಡ ಬಂದುಬಿಟ್ಟಿತ್ತು. ತುಂಬ ಆ್ಯಕ್ಟಿವ್ ಆಗಿತ್ತು. ಸೊ ಹಂಗಾಗಿ ಕೆರೆ ಹಾವಿಗೆ ನೋಡಿ, ನೀರು ಮತ್ತು ನೆಲ ಎರಡೂ ಇರೋವಂಥ ಜಾಗದಲ್ಲಿ ತಂದು ಅದನ್ನು ನೀಟಾಗಿ ಫಾರೆಸ್ಟಲ್ಲೇ ಇಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರಥಮ ಚಿಕಿತ್ಸೆ ಏನಾಗಬೇಕೆಲ್ಲ ಆಗಿದೆ. ನೋಡಿ ಕುಡಿತಾ ಇದೆ ನೋಡಿ, ಎಷ್ಟು ನೀಟಾಗಿ ಕುಡಿತಾ ಇದೆ ನೋಡಿ. ವಾವ್, ಕಂಪ್ಲೀಟ್ ಡಿಹೈಡ್ರೇಟ್ ಆಗಿದೆ. ಕುಡಿತಾ ಇದಲ್ಲ. ಇದು ನಾಗರಾವಲ್ಲಿ ತೋರಿಸಿದ್ದಲ್ಲ ನೀನು. ಹಾಂ ನೋಡಿ ಏನು ಚೆನ್ನಾಗಿ ಕುಡಿತಿದೆ. ಪಾಪ ಎಷ್ಟು ಬಾಯಾರಿಕೆ ಆಗ್ಬಿಟ್ಟಿದೆ ಜಾಸ್ತಿ. ಏನಣ್ಣ ಎಷ್ಟು ತುಂಬ ಬಾಯಾರಿಕೆ ಆಗ್ಬಿಟ್ಟಿದೆ. ಹಾಂ ಅಣ್ಣ, ಮೂಮೆಂಟ್ಸ್ ಕೈಗೆ ಗೊತ್ತಾಗ್ತಾ ಇದೆ ನೀರು ಬರ್ತಾ ಇರೋದು. ಹಾಂ ಹೌದಾ? ಅಂದರೆ ಫೀಲ್ ಆಗ್ತಿದೆಯಾ? ಫೀಲ್ ಆ ಉಸಿರು ನುಂಗುತ್ತಲ್ಲ. ಹಾಂ ಹಾಂ, ಗುಟ್ಕಿಸ್ಕೊಳ್ಳೋದು ನೋಡಿದ್ರಿ ಇಲ್ಲಿ ಅಣ್ಣ, ಆ್ಯಕ್ಟಿವ್ ಆಯ್ತು ಫುಲ್ಲು. ಹಾಂ ಹಾಂ ಹಾಂ. ಅದು ಕತ್ತೆ ಅಂತ ಕೆತ್ತಿರೋದು ಹೇಳಿ.
ನೀರು ವಾಪಸ್ ಬರಬಾರ್ದು ಬಾಯಿಂದ ಅಂತ. ಹೌದಾ? ನಾವಿಲ್ಲಿ ಅದಕ್ಕೆ ಎತ್ತಿಟ್ಕೊಂಡಿದ್ದೀವಲ್ಲ, ವಾಪಸ್ ಇಟ್ಕೊಳ್ಳಿ. ಹಿಂದಕ್ಕೆ ಬನ್ನಿ, ಅಲ್ಲಿ ಬಿಟ್ಬಿಡೋಣ.